ಆರ್ಸಿಬಿಯಿಂದ ಚರಿತ್ರೆ ಸೃಷ್ಟಿಯಾಗಿದೆ. ಸತತ 2ನೇ ಬಾರಿಗೆ ಐಪಿಎಲ್ ಟ್ರೋಫಿಯನ್ನ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಗೆದ್ದು ಬೀಗಿದೆ. ನಿನ್ನೆ ಗುಜರಾತ್ನ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆದಂತಹ ಹೈ ವೋಲ್ಟೇಜ್ ಕದನ ಫೈನಲ್ ಫೈಟ್ನಲ್ಲಿ ಆರ್ಸಿಬಿ ಪಟ್ಟವನ್ನ ಅಲಂಕರಿಸಿದೆ. ಗುಜರಾತ್ ಟೈಟನ್ಸ್ ಅನ್ನ ಸೋಲಿಸಿ ಆರ್ಸಿಬಿ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ವಿರಾಟ್ ಕೊಹ್ಲಿ ಅವರ ಅಬ್ಬರಕ್ಕೆ ಜಿಟಿ ಪುಡಿ ಪುಡಿ. ಚೇಸ್ ಮಾಸ್ಟರ್ ಅಂತಾನೆ ಖ್ಯಾತಿಯನ್ನ ಪಡೆದಿರುವಂತಹ ವಿರಾಟ್ ಕೊಹ್ಲಿ ಅವರು ನಿನ್ನೆ ಕೊನೆವರೆಗೂ ನಿಂತುಕೊಂಡು ಆರ್ಸಿಬಿಯನ್ನ ಗೆಲ್ಲಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು. 5 ವಿಕೆಟ್ಗಳಿಂದ ಗುಜರಾತ್ ವಿರುದ್ಧ ಆರ್ಸಿಬಿ ಗೆದ್ದು ಬೀಗಿದೆ, ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. 2025, 2026 ಬ್ಯಾಕ್ ಟು ಬ್ಯಾಕ್ ಟ್ರೋಫಿಗಳನ್ನು ಎತ್ತಿ ಹಿಡಿದಿದೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ. ಟಾಸ್ ಗೆದ್ದಿದ್ದೀವಿ ಅಂದ್ರೆ ಮ್ಯಾಚ್ ಗೆಲ್ತೀವಿ ಅಂತ ಹೇಳಿ ಅವರ ನಿರೀಕ್ಷೆ ಎಲ್ಲವೂ ಕೂಡ ನಿಜವಾಗಿದೆ. ಆರ್ಸಿಬಿ ತಂಡಕ್ಕೆ ಕಪ್ ಜೊತೆ 20 ಕೋಟಿ ಬಹುಮಾನ, 20 ಕೋಟಿ ಬಹುಮಾನವನ್ನ ಪಡೆದಿದೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಇನ್ನು ರನ್ನರ್ ಅಪ್ ಗುಜರಾತ್ಗೆ 13 ಕೋಟಿ ರೂಪಾಯಿ ಕ್ಯಾಶ್ ಪ್ರೈಸ್. ಕ್ವಾಲಿಫೈಯರ್ ಟೂರ್ ಅಲ್ಲಿ ಸೋತಿರುವಂತಹ ರಾಜಸ್ಥಾನ ರಾಯಲ್ಸ್ಗೆ 7 ಕೋಟಿ ರೂಪಾಯಿ ನಗದು ಬಹುಮಾನ. ಎಲಿಮಿನೇಟರ್ ಪಂದ್ಯದಿಂದ ಹೊರಬಿದ್ದ ಸನ್ರೈಸರ್ಸ್ ಹೈದರಾಬಾದ್ ತಂಡಕ್ಕೆ 6.5 ಕೋಟಿ ಬಹುಮಾನ. ಬಿಸಿಸಿಐನಿಂದ ಸಿಗುವಂತಹ ನಗದು ಬಹುಮಾನದ ಡೀಟೇಲ್ಸ್ ಇದೆ. ಕಪ್ ಗೆದ್ದ ಖುಷಿಯಲ್ಲಿ ವಿರಾಟ್ ಕೊಹ್ಲಿ ಅವರು ಭರ್ಜರಿಯಾಗಿ ಡ್ಯಾನ್ಸ್ ಮಾಡಿದ್ದಾರೆ. ಖಾಸಗಿ ಹೋಟೆಲ್ನಲ್ಲಿ ಡೊಳ್ಳು ಸದ್ದಿಗೆ ವಿರಾಟ್ ಕೊಹ್ಲಿ ಅವರ ಡ್ಯಾನ್ಸ್. ಕಪ್ ಹಿಡಿದು ಕುಣಿದು ಕುಪ್ಪಳಿಸಿದ್ದಾರೆ ಕೃನಾಲ್ ಪಾಂಡ್ಯ. ಇಡೀ ಟೀಮ್ ನಿನ್ನೆ ಭರ್ಜರಿಯಾಗಿ ಸೆಲೆಬ್ರೇಟ್ ಮಾಡಿದೆ ಕಪ್ ಗೆದ್ದ ಬಳಿಕ. ಖುಷಿಗೆ ಪಾರವೇ ಇಲ್ಲ. ಯಾಕಂದ್ರೆ ಲೀಗ್ ಹಂತದಲ್ಲಿ ಆರ್ಸಿಬಿಯ ಪ್ರದರ್ಶನ ಹೇಗಿತ್ತು ಅನ್ನೋದನ್ನ ಗಮನಿಸಿದ್ವಿ. ಅದ್ಭುತ ಪ್ರದರ್ಶನ. ಅದಾದ್ಮೇಲೆ ಕ್ವಾಲಿಫೈಯರ್ 1ರಲ್ಲೂ ಕೂಡ ಬರೋಬ್ಬರಿ 92 ರನ್ಗಳ ಅಂತರದಿಂದ ಜಿಟಿ ವಿರುದ್ಧ ಗೆದ್ದು ಬೀಗಿತ್ತು. ಫೈನಲ್ ಮ್ಯಾಚ್ ಅನ್ನ ಗೆದ್ದೇ ಗೆಲ್ತೀವಿ ಅನ್ನೋ ಹೋಪ್ಸ್ ಅಲ್ಲಿ ಆರ್ಸಿಬಿ ಮುನ್ನುಗ್ಗಿತ್ತು. ಕನಸು ನನಸಾಗಿದೆ. ನನಸಾಗಿರುವಂತಹ ಈ ಸಂದರ್ಭದ ಕ್ಷಣಗಳು ಖುಷಿಯ ಕ್ಷಣಗಳು. ದಾಖಲೆಗಳ ಮೇಲೆ ದಾಖಲೆಯನ್ನ ಬರೆದಿದೆ ಆರ್ಸಿಬಿ. ಒಂದು ಕಡೆ ಸತತ 2 ಬಾರಿ ಟ್ರೋಫಿಯನ್ನ ಗೆಲ್ಲುವ ಮೂಲಕ, ಹಾಗೆಯೇ ರಜತ್ ಪಟಿದಾರ್ ಅವರು ಕೂಡ ಹಿಸ್ಟರಿಯನ್ನ ಕ್ರಿಯೇಟ್ ಮಾಡಿದ್ದಾರೆ. ಸತತ 2ನೇ ಬಾರಿ ಐಪಿಎಲ್ ಚಾಂಪಿಯನ್ಸ್ ಆಗಿ ಹೊರಹೊಮ್ಮುವ ಮೂಲಕ ನಾಯಕನಾದ ಆರಂಭದಲ್ಲೇ 2 ಕಪ್ಪನ್ನ ಗೆದ್ದ ಪಾಟಿದಾರ್ ಮಹೇಂದ್ರ ಸಿಂಗ್ ಧೋನಿ ಮತ್ತು ರೋಹಿತ್ ಶರ್ಮಾ ಅವರ ದಾಖಲೆಯನ್ನ ಈ ಮೂಲಕ ರಜತ್ ಅವರು ಮುರಿದಿದ್ದಾರೆ. ಅಂತಾರಾಷ್ಟ್ರೀಯ ಟಿ20ಗೆ ಪದಾರ್ಪಣೆಯನ್ನ ಮಾಡೋಕ್ಕೂ ಮುನ್ನವೇ ರಜತ್ ಈ ರೆಕಾರ್ಡ್ ಅನ್ನ ತಮ್ಮ ಹೆಸರಿಗೆ ಬರೆದುಕೊಂಡಿದ್ದಾರೆ. ಇನ್ನು ಧೋನಿ ಅವರು 2010-11ರಲ್ಲಿ ಬ್ಯಾಕ್ ಟು ಬ್ಯಾಕ್ ಐಪಿಎಲ್ ಕಪ್ ಅನ್ನ ಗೆದ್ದುಕೊಂಡಿದ್ರು. ಚೆನ್ನೈ ಸೂಪರ್ ಕಿಂಗ್ಸ್ ಗೆದ್ದು ಬೀಗಿತ್ತು. ಮುಂಬೈ ಇಂಡಿಯನ್ಸ್ ರೋಹಿತ್ ಶರ್ಮಾ ಅವರ ನಾಯಕತ್ವದಲ್ಲಿ 2019-20ರಲ್ಲಿ ಬ್ಯಾಕ್ ಟು ಬ್ಯಾಕ್ ಅವರು ಕೂಡ ಕಪ್ ಹೊಡೆದಿದ್ರು. ಆ ಸಾಧನೆಯನ್ನ ಇವತ್ತು ಆರ್ಸಿಬಿ ಮಾಡಿದೆ. 2025-2026ರಲ್ಲಿ ಬ್ಯಾಕ್ ಟು ಬ್ಯಾಕ್ ತಮ್ಮ ಕಪ್ಪನ್ನ ನಮ್ಮದಾಗಿಸಿಕೊಳ್ಳುವ ಮೂಲಕ ಆ ರೆಕಾರ್ಡ್, ಆ ಸಾಧನೆಯ ಸಾಲಿನಲ್ಲಿ ಆರ್ಸಿಬಿಯು ಕೂಡ ಇವತ್ತು ನಿಂತ್ಕೊಂಡಿದೆ. ಆ ಎಲ್ಲಾ ಕ್ರೆಡಿಟ್ ಇಡೀ ತಂಡದ ಜೊತೆಗೆ ತಂಡವನ್ನ ಹೊತ್ತು ಆ ನಾಯಕತ್ವ ಸ್ಥಾನವನ್ನ ಜವಾಬ್ದಾರಿಯುತವಾಗಿ ನಿಭಾಯಿಸಿದಂತಹ ರಜತ್ ಪಟಿದಾರ್ ಅವರಿಗೆ ಸಲ್ಲುತ್ತೆ. ಇನ್ನು ಬೆಂಗಳೂರಿನಲ್ಲಿ ಆರ್ಸಿಬಿ ಫೈನಲ್ ಮ್ಯಾಚ್ ನಡಿಬೇಕಿತ್ತು. ಎಲ್ಲರೂ ಕೂಡ ಅದೇ ಅಂದುಕೊಂಡಿದ್ರು. ಆದ್ರೆ ಅಹಮದಾಬಾದ್ಗೆ ಮ್ಯಾಚ್ ಶಿಫ್ಟ್ ಆಗುತ್ತೆ. ಇದ್ರ ಬಗ್ಗೆ ಡಿಕೆ ಶಿವಕುಮಾರ್ ಅವರು ಮಾತನಾಡಿದ್ದಾರೆ. ಆರ್ಸಿಬಿ ಪಂದ್ಯ ಆಯೋಜಿಸದೆ ನಮಗೆ ಅನ್ಯಾಯ ಮಾಡಿದ್ದಾರೆ. ಇದ್ರ ಬಗ್ಗೆ ಬೇಸರವನ್ನ ಡಿಕೆ ವ್ಯಕ್ತಪಡಿಸಿದ್ದಾರೆ. ಆರ್ಸಿಬಿ ಫೈನಲ್ ಮ್ಯಾಚ್ ಬೆಂಗಳೂರಿನಲ್ಲಿ ಆಗ್ಬೇಕಿತ್ತು, ರಾಜಕಾರಣ ಮಾಡಿದ್ದಾರೆ. ಇದರಲ್ಲಿ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ನಾನು ಮಾತನಾಡ್ತೇನೆ ಅಂತ ಹೇಳಿದ್ದಾರೆ. ಜೊತೆಗೆ ಆರ್ಸಿಬಿಯ ಆಟವನ್ನ ಹೊಗಳಿದ್ದಾರೆ. ಆರ್ಸಿಬಿ ಟೀಮ್ ತುಂಬಾ ಚೆನ್ನಾಗಿ ಆಟ ಆಡಿ ಕಪ್ಪನ್ನ ಗೆದ್ದಿದ್ದಾರೆ ಅಂತ ಹೇಳಿ ಅವರಿಗೆ ಶುಭವನ್ನ ಕೋರಿದ್ದಾರೆ ಡಿಕೆ ಶಿವಕುಮಾರ್. ಇದು ನಮ್ಮ ಆರ್ಸಿಬಿಯ ಸುವರ್ಣ ಯುಗ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಪೋಸ್ಟ್ ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಈ ಸಲವೂ ಕೂಡ ಕಪ್ ನಮ್ದೆ, ಸುವರ್ಣ ಅಧ್ಯಾಯ, ಹೊಸ ಅಧ್ಯಾಯ ಆರ್ಸಿಬಿಯಿಂದ ಆರಂಭ. ಬೆಂಗಳೂರಲ್ಲಿ ಆಗಬೇಕಾಗಿತ್ತು, ನಮಗೆ ಅನ್ಯಾಯ ಆಗಿದೆ. ರಾಜಕಾರಣದಿಂದ ಅವರು ಅಲ್ಲಿಗೆ ತೆಗೆದುಕೊಂಡಿದ್ದಾರೆ. ಈಗ ನಾನು ಹೆಚ್ಚಿಗೆ ಏನು ಮಾತಾಡೋದಿಲ್ಲ. ಸೊ ಆರ್ಸಿಬಿ ಪ್ಲೇಯರ್ಸ್ಗೆ, ಆರ್ಸಿಬಿ ಟೀಮ್ಗೆ ಹೋದ ಸತಿ ಗೆದ್ದಿದ್ರು. ಈ ವರ್ಷ ಕೂಡ ಭಾಳ ಚೆನ್ನಾಗಿ ಆಡಿದ್ದಾರೆ. ಆನ್ ಬಿಹಾಫ್ ಆಫ್ ದಿ ಫ್ಯಾನ್ಸ್ ಆಫ್ ಕರ್ನಾಟಕ, ಫ್ಯಾನ್ಸ್ ಆಫ್ ಆರ್ಸಿಬಿ, ಕರ್ನಾಟಕ ರಾಜ್ಯದ ಪರವಾಗಿ, ಸರ್ಕಾರದ ಪರವಾಗಿ ಅವ್ರಿಗೆ ತುಂಬ ಹೃದಯದ
ಯಶಸ್ಸಾಗಲಿ ಅಂತೇಳಿ ನಾನು ಹಾರೈಸ್ತೀನಿ. RCB ಮ್ಯಾಚು ಬೆಂಗಳೂರಲ್ಲಿ ಆಗಬೇಕಾಗಿತ್ತು. ನಮಗೆ ಅನ್ಯಾಯ ಆಗಿದೆ. ರಾಜಕಾರಣದಿಂದ ಅವರು ಅಲ್ಲಿಗೆ ತೆಗೆದುಕೊಂಡಿದ್ದಾರೆ. ಈಗ ನಾನು ಹೆಚ್ಚಿಗೆ ಏನು ಮಾತಾಡೋದಿಲ್ಲ. ಇನ್ನು RCB ಗೆಲುವಿನ ಬಗ್ಗೆ ಅಭಿಮಾನಿಗಳು ಏನ್ ಹೇಳ್ತಾರೆ, ಯಾವ ರೀತಿ ಖುಷಿ ವ್ಯಕ್ತಪಡಿಸಿದ್ದಾರೆ ನೋಡೋಣ. ಮ್ಯಾಚ್ ಗೆದ್ದಿರೋ ನಮಗೂ ಖುಷಿ ಇದೆ. RCB ಯಾವತ್ತಿದ್ರು ನಾವು RCB ಫ್ಯಾನ್ಸ್. ಈ ಸಲ ಗೆದ್ದಿರೋದು ವಿ ಆರ್ ಸೋ ಹ್ಯಾಪಿ ಫಾರ್ ದಟ್. ಜೈ RCB. RCB ಗೆದ್ದಿದ್ದು ಖುಷಿ ಆಗ್ತಾ ಇದೆ. ಯಾವಾಗ್ಲೂ ಹಿಂಗೆ ಕಪ್ಪು ನಮ್ದೇ ಆಗಿರ್ಲಿ. ಇಷ್ಟು ವರ್ಷದಿಂದ ಇತಿಹಾಸದಿಂದ 2002 ಗೆಲುವು ನೆಕ್ಸ್ಟ್ ವರ್ಷ ಗೆಲ್ತವ. ತುಂಬಾ ಖುಷಿ ಆಗ್ತಾ ಇದೆ RCB ಗೆದ್ದಿದ್ದಕ್ಕೆ. RCB ಇಂದ ವಿರಾಟ್ ಕೊಹ್ಲಿ ಇಂದ 75 ರನ್ ಬಂದಲ್ಲ, ಅದು ಸೂಪರ್ ಆಗಿತ್ತು ಬ್ರೋ. ಫೈನಲ್ ಮ್ಯಾಚ್ ಬ್ಯಾಕ್ ಟು ಬ್ಯಾಕ್ RCB ಮ್ಯಾಚ್, ವಿನ್ ದ ಮ್ಯಾಚ್. ಚೆನ್ನಾಗಿತ್ತು ಬ್ರೋ, ಸೂಪರ್ ಆಗಿತ್ತು. ನಮ್ಮ ಬಾಸ್ ವಿರಾಟ್ ಕೊಹ್ಲಿ, ಬೆಂಗಳೂರಿನ ಭಗವಂತ ವಿರಾಟ್ ಕೊಹ್ಲಿ. ಸರ್, ಈ ವರ್ಷದ್ದು ನಮ್ದೇ ಕಪ್ ಆಯ್ತು. ಸತತ 2ನೇ ಸಲ ಯಾರು ಹೊಡೆಯಲ್ಲ. ಮುಂದಿನ ಸಲಿನೂ ನಮ್ದೇ ಕಪ್ಪು. RCB ನಮ್ದು, ಕಪ್ಪು ನಮ್ದೇ, ಯಾವಾಗ್ಲೂ ನಮ್ದೇ. ಕೊಹ್ಲಿ ಇರೋವರೆಗೂ ನಮ್ದೇ ಕಪ್ಪು. ಜೈ ಕರ್ನಾಟಕ, ಜೈ RCB. ಈ ವರ್ಷ ಕೂಡ